ನ್ಯೂಸ್ಗೆ ಸ್ವಾಗತ. ಕುಮಟಾ ತಾಲೂಕಿನ ಅಳ್ವೆಕುಡಿಯ ದೇವಗುಂಡಿ ಗಜನಿಯಲ್ಲಿ ಶವವೊಂದು ಪತ್ತೆಯಾಗಿದ್ದು, ಮೃತ ದುರ್ದೈವಿಯನ್ನು ಅಳ್ವೆಕುಡಿಯ ನಿವಾಸಿ ಪಾಂಡುರಂಗ್ ನಾಯಕ್ ಎಂದು ಗುರುತಿಸಲಾಗಿದೆ. ತಾಲೂಕಿನ ಅಳ್ವಿಕೋಡಿಯ ದೇವಗುಂಡಿ ಗಜನಿಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಶವವೊಂದು ಪತ್ತೆಯಾಗಿದೆ. ಮೃತ ದುರ್ದೈವಿಯನ್ನ ಅಳ್ವಿಕೋಡಿಯ ನಿವಾಸಿ 65 ವರ್ಷದ ಪಾಂಡುರಂಗ್ ನಾಯಕ್ ಎಂದು ಗುರುತಿಸಲಾಗಿದೆ. ಈತ ಆಕಸ್ಮಿಕವಾಗಿ ಕಾಲು ಜಾರಿ ಮೃತಪಟ್ಟಿರಬಹುದು, ಇಲ್ಲವೇ ಅನಾರೋಗ್ಯದಿಂದ ಬಳಲುತ್ತಿದ್ದ ಈತ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂದು ಶಂಕಿಸಲಾಗಿದೆ. ಈ ಕುರಿತು ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊನ್ನಾವರ ತಾಲೂಕಿನ ಜಡ್ಡಿಗದ್ದೆಯ ಶ್ರೀ ಆದಿಶಕ್ತಿ ಜಗದಂಬಾ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ವಿಶೇಷ ಪೂಜೆ ಹಾಗೂ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ಆದಿಶಕ್ತಿಯಾಗಿ ಅನಾದಿ ಕಾಲದಿಂದಲೂ ಭಕ್ತರ ಸಂಕಷ್ಟಗಳನ್ನು ನಿವಾರಿಸುತ್ತಾ ಬಂದಿರುವ ಶ್ರೀ ಆದಿಶಕ್ತಿ ಜಗದಂಬಾ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ಆದಿಶಕ್ತಿಯನ್ನು ವಿವಿಧ ಹೂಗಳಿಂದ ಅಲಂಕರಿಸಿ ದೇವಸ್ಥಾನದ ತುಂಬೆಲ್ಲ ದೀಪ ಬೆಳಗಿದ್ದರು. ದೇವಿಯನ್ನ ಆರಾಧಿಸುವ ಭಕ್ತಾದಿಗಳು ದೂರದಿಂದ ಆಗಮಿಸಿ ಶ್ರೀದೇವಿಗೆ ಪೂಜೆ ಸಲ್ಲಿಸಿ ತಮ್ಮ ಸಂಕಷ್ಟಗಳನ್ನು ನಿವಾರಿಸುವಂತೆ ಮೊರೆಯಿಟ್ಟರು. ಈ ಕುರಿತು ರಾಮಕೃಷ್ಣ ನಾಯ್ಕ್ ಮಾತನಾಡಿ, ಶ್ರೀ ಕ್ಷೇತ್ರವು ವಿಶೇಷವಾದ ಮಹಿಮೆಯನ್ನು ಹೊಂದಿದೆ. ದಿವಂಗತ ಗಂಗಾಧರ್ ನಾಯ್ಕ್ ಅವರು ತ್ರಿಕಾಲ ಪೂಜೆಯಿಂದ ದೇವಿಯ ಉಪಾಸನೆ ಮಾಡುತ್ತಾ ಬಂದಿದ್ದರು. ಶ್ರೀದೇವಿಯು ತನ್ನಲ್ಲಿ ಶರಣಾಗಿ ಬಂದ ಭಕ್ತಾದಿಗಳ ಸಮಸ್ಯೆಯನ್ನು ನಿವಾರಿಸುತ್ತಾ ಬಂದಿದ್ದಾಳೆ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ದೇವಿಯ ಬೃಹತ್ ಶಿಲಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುತ್ತಾ ಬಂದಿದ್ದೇವೆ. ದಸರಾ ವರ್ಧಂತಿ ಉತ್ಸವದಂದು ವಿಶೇಷ ಪೂಜೆ ನಡೆಯುತ್ತಿದ್ದು, ವಿಜೃಂಭಣೆಯಿಂದ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀದೇವಿಯು ಎಲ್ಲ ಭಕ್ತರಿಗೆ ಒಳಿತುಂಟು ಮಾಡಲಿ ಎಂದು ಶುಭ ಹಾರೈಸಿದರು. ಅನಾದಿ ಕಾಲದಿಂದಲೂ ಕೂಡ ಈ ಕ್ಷೇತ್ರದ ಸಂಸ್ಥಾಪಕರಾದ ದಿವಂಗತ ಗಂಗಾಧರ ನಾಯಕರವರು ತ್ರಿಕಾಲ ಪೂಜೆಯಿಂದ ಈ ದೇವಿಯನ್ನು ಉಪಾಸನೆ ಮಾಡುತ್ತಾ ಭಕ್ತಾದಿಗಳ ಸಂಕಷ್ಟಗಳ ಪರಿಹಾರವನ್ನು ತೋರಿಸುತ್ತಾ ಹಾಗೂ ಎಲ್ಲ ಭಕ್ತಾದಿಗಳು ನಡೆಸಿಕೊಂಡು ಬಂದವರಿಗೆಲ್ಲ ಒಳ್ಳೆಯ ಮಾರ್ಗವನ್ನು ಸದ್ಮಂಗಲವನ್ನು ಉಂಟು ಮಾಡಿದ್ದಾಳೆ ಈ ತಾಯಿ. ತದನಂತರ ಅವರ ಮಕ್ಕಳೆಲ್ಲರೂ ಸೇರಿ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಭವ್ಯವಾದಂಥ ಒಂದು ಶಿಲಾಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಸದಾಕಾಲವೂ ಪೂಜೆಯನ್ನು ನಡೆಸಿಕೊಂಡು ಬರ್ತಾ ಇದೆ. ಶ್ರೀದೇವಿಯ ಸನ್ನಿಧಾನಕ್ಕೆ ಬಂದು ನಾವು ಒಳಿತನ್ನು ಕಂಡಿದ್ದೇವೆ. ಶರಣು ಎಂದು ಬಂದ ಭಕ್ತರನ್ನು ಶ್ರೀದೇವಿಯು ಕೈಬಿಟ್ಟಿಲ್ಲ. ದೇವಿಯನ್ನ ನಂಬಿ ಕೆಟ್ಟವರಿಲ್ಲ. ಎಲ್ಲರೂ ತನು ಮನ ಧನದಿಂದ ದೇವಿಯನ್ನ ಆರಾಧಿಸಿ ಎಂದು ಭಕ್ತರಾದ ರಾಮಕೃಷ್ಣ ಶಾನ್ಬಾಗ್ ಹಾಗೂ ವಿಜಯ್ ಕುಮಾರ್ ತಮ್ಮ ಅನುಭವ ತೋಡಿಕೊಂಡರು. ಬಹಳ ವರ್ಷದಿಂದಿದ್ದರು ಈ ಅರ್ಚಕರ ಇದರಿಂದ ಈ ಒಂದು ಕುಟುಂಬದ ಇವರು ಗುರುದತ್ತಿಯವರ ಕುಟುಂಬದಿಂದ ಇದರ ಒಂದು ಉಳಿತಾವಸ್ಥೆ ಬಂದದ್ದು ಎಲ್ಲರಿಗೂ ಗಮನಕ್ಕಿದೆ. ಹೇಗೆ ಈ ಒಂದು ಮೂರ್ತಿ ಇತ್ತು, ಹೇಗೆ ಒಂದು ಮಂದಿರ ಇತ್ತು, ಇದು ಹೇಗೆ ಈ ಬೆಳವಣಿಗೆ ಆಗ್ತದೆ ನೋಡಿದರೆ ಅದು ಭಗವಂತನ ಅನುಗ್ರಹ, ದೇವಿಯ ಕೃಪೆ ಹಾಗೂ ಇಲ್ಲಿಯ ಅರ್ಚಕರ ಒಂದು ಪ್ರಸಿದ್ಧಿಯಿಂದ ಇದು ನಡೀತಾ ಇದೆ ಅಂತ ನಮಗೆಲ್ಲರಿಗೆ ಗೋಚರವಾಗ್ತಾ ಇದೆ. ಈ ತಾಯಿ ಹತ್ರ ಬಂದು ನಾನು ತಾಯಿ ಈ ಥರ ನನಗೆ ತುಂಬಾ ಕಷ್ಟ ಬಂದುಬಿಟ್ಟಿದೆ, ಏನು ಮಾಡೋದು ಅಂತ ಇದು ಮಾಡಿದ್ದಕ್ಕೆ ಪೂಜೆ ಮಾಡಿಸ್ಕೊಂಡ್ರೆ ಕಡೆಗೆ ಆ ತಾಯಿ ಒಂದು ವಾರದ ಒಳಗಡೆ ಇಂಥ ಇದಾಯ್ತು ಅಂದರೆ ನನಗೆ ನಂಬಲಿಕ್ಕಾಗಿಲ್ಲ. ಆ ಥರ ಈ ತಾಯಿಯನ್ನು ನಂಬಿದ್ರವರು ಯಾರಿಗೂ ತಾಯಿ ಕೈ ಬಿಡಲ್ಲ. ನಿಮಗೇನಾದರೂ ಈಜುವ ಹವ್ಯಾಸವಿದ್ದರೆ ನೀವು ಅಂಕೋಲಾದ ಕೇಣಿ ಹಳ್ಳಕ್ಕೆ ಹೋಗದಿರುವುದು ಉತ್ತಮ. ಒಂದಾನು ವೇಳೆ ನೀವು ಹೋದಲ್ಲಿ ಅಪಾಯವಂತೂ ಗ್ಯಾರಂಟಿ. ಅದೇನು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹಳ್ಳದಿಂದ ಮೇಲೆದ್ದು ಬಂದಂತೆ ಕಾಣುತ್ತಿರುವ ಕಬ್ಬಿಣದ ಸರಳುಗಳು. ಹೌದು, ಇಂತಹ ಒಂದು ದೃಶ್ಯ ಕಂಡು ಬಂದಿದ್ದು ಅಂಕೋಲಾದ ಕೇಣಿ ಹಳ್ಳದಲ್ಲಿ. ಈ ಹಳ್ಳದಲ್ಲಿ ತಾಲೂಕಿನಲ್ಲಿ ಯಾವುದಾದರೂ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದರೆ ಅವುಗಳ ವಿಸರ್ಜನೆಗಾಗಿ ಹೆಚ್ಚಾಗಿ ಬಳಸುವುದು ಇದೇ ಹಳ್ಳವನ್ನ. ಕೆಲ ದಿನಗಳ ಹಿಂದೆ ಯಾರೋ ಪ್ರತಿಷ್ಠಾಪಿಸಿರುವ ತಮ್ಮ ಮೂರ್ತಿಯನ್ನ ಈ ಹಳ್ಳದಲ್ಲಿ ವಿಸರ್ಜಿಸಿದ್ದಾರೆ. ಆ ಮೂರ್ತಿಯ ಮಣ್ಣೆಲ್ಲ ಕರಗಿ ಹೋಗಿ ಅದಕ್ಕೆ ಬಳಕೆಯಾದ ರಾಡುಗಳು ತಲೆ ಎತ್ತಿ ನಿಂತು ಅಪಾಯವನ್ನ ಆಹ್ವಾನಿಸುತ್ತಿದೆ. ಯಾರಾದರೂ ಆ ಹಳ್ಳದಲ್ಲಿ ಈಜಲು ಹೋದರೆ ಅಪಾಯವಂತೂ ಗ್ಯಾರಂಟಿ. ಒಂದಾನು ವೇಳೆ ನೋಡದೆ ಹಳ್ಳಕ್ಕೆ ಈಜಲು ಹಾರಿದರೆ ಅಲ್ಲಿರುವ ರಾಡುಗಳು ಚುಚ್ಚಿ ಏನಾದರೂ ಅನಾಹುತವಾಗುವಂತಿದೆ. ಸಂಬಂಧಪಟ್ಟವರು ಇತ್ತ ಒಮ್ಮೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಕೊಂಚ ಯೋಚನೆ ಮಾಡಬೇಕಿದೆ. ಇಲ್ಲದಿದ್ದಲ್ಲಿ ಅಲ್ಲೇನಾದರೂ ಅನಾಹುತ ಸಂಭವಿಸಿದ್ದಲ್ಲಿ ಅದಕ್ಕೆ ಯಾರು ಹೊಣೆಯಾಗುತ್ತಾರೆ ಎನ್ನುವುದು ಗೊತ್ತಿಲ್ಲ.
ಏನಾದರೂ ಅನಾಹುತವಾಗುವ ಮುಂಚೆಯೇ ಈ ಬಗ್ಗೆ ಲಕ್ಷ್ಯ ವಹಿಸಿ ರಾಡುಗಳನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿದೆ. ಇದೀಗ ಸ್ಫೂರ್ತಿ ಎಕ್ಸ್‌ಪ್ರೆಸ್ ಜಿಲ್ಲೆಯ ಹಾಗೂ ದೇಶದ ಚುಟುಕು ಸುದ್ದಿಗಳತ್ತ ಒಂದು ಕಿರುನೋಟ. ಇದುವರೆಗೂ 50,000 ರೂಪಾಯಿವರೆಗಿನ ಎಲ್ಲ ವಹಿವಾಟಿಗೆ ಫ್ಯಾನ್ ಕಡ್ಡಾಯವಾಗಿತ್ತು. ಈ ಮಿತಿಯನ್ನು 2 ಲಕ್ಷ ರೂಪಾಯಿಗೆ ವಿಸ್ತರಿಸುವ ಕುರಿತು ಕೇಂದ್ರ ಚಿಂತನೆ ನಡೆಸಿದೆ. ಅಲ್ಲದೆ ಜನಧನ ಬಿಟ್ಟು ಉಳಿದ ಬ್ಯಾಂಕ್ ಅಕೌಂಟ್ ಮಾಡಿಸುವಾಗ ಫ್ಯಾನ್ ಕಡ್ಡಾಯವಾಗಲಿದೆ. ಕರ್ನಾಟಕದ 27 ನಗರಗಳು ಸೇರಿದಂತೆ ದೇಶದ 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 474 ನಗರಗಳಲ್ಲಿ 19,170 ಕೋಟಿ ರೂಪಾಯಿ ವೆಚ್ಚದ ಅಮೃತ್ ಯೋಜನೆಗೆ ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿದೆ. ರಾಜ್ಯದಲ್ಲಿ ಹೊಸ ಮದ್ಯದಂಗಡಿಗಳಿಗೆ ಪರವಾನಗಿ ನೀಡುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಚಿಂತನೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ಕೇಳಿಬಂದಿದೆ. ಸಾರ್ವಜನಿಕರ ಕಿಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆಂಬ ಕಾರಣಕ್ಕೆ ಹೊಸ ಮದ್ಯದಂಗಡಿಗಳಿಗೆ ಅನುಮತಿ ಪ್ರಸ್ತಾಪವನ್ನು ಮುಂದೂಡುತ್ತಲೇ ಬಂದಿದ್ದ ಸರ್ಕಾರ ಇದೀಗ ಏಕಾಏಕಿ 1,750 ಹೊಸ ಮದ್ಯದಂಗಡಿಗೆ ಅನುಮತಿ ನೀಡಲು ಸಜ್ಜಾಗಿದೆ. ಸಂಘ ಸಂಸ್ಥೆಗಳು, ಪ್ರತಿಪಕ್ಷಗಳು ತೀವ್ರವಾಗಿ ಟೀಕಿಸಿವೆ. ಜನೌಷಧ ಕೇಂದ್ರಗಳಿಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ಜನಸಂಜೀವಿನಿ ಔಷಧ ಕೇಂದ್ರಗಳನ್ನು ತೆರೆಯಲು ನಿರ್ಧರಿಸಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆಯಲ್ಲಿ ಕುಸಿತವಾಗಿರುವ ಹಿನ್ನೆಲೆಯಲ್ಲಿ ದೇಶದ ಪ್ರಮುಖ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಮಾಡಿವೆ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 50 ಪೈಸೆ ಹಾಗೂ ಡೀಸೆಲ್ ದರ ಪ್ರತಿ ಲೀಟರ್ಗೆ 46 ಪೈಸೆ ಇಳಿಕೆ ಮಾಡಿದೆ. ದೆಹಲಿಯಲ್ಲಿ 2,000 ಸಿಸಿಗಿಂತ ಮೇಲಿನ ಡೀಸೆಲ್ ಎಸ್ಯುವಿಗಳು ಮತ್ತು ಕಾರುಗಳ ನೋಂದಣಿ ರದ್ದು ಮಾಡುವ ಮಹತ್ವದ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಮುಂಬರುವ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಬಿಜೆಪಿ ಶಾಸಕರು ಮತ್ತು ಕಾರ್ಪೊರೇಟರ್ಗಳ ಮಹತ್ವದ ಸಭೆ ಪಕ್ಷದ ರಾಜ್ಯ ಕಚೇರಿಯಲ್ಲಿ ಮಂಗಳವಾರ ನಡೆಯಿತು. ನಿವೇಶನ ಹಂಚಿಕೆಗಾಗಿ ಜನರಿಂದ ಬಿಡಿಎ ಹಣ ಸಂಗ್ರಹಿಸುತ್ತಿರುವುದರ ಮೇಲೆ ನಿಗಾ ವಹಿಸಲು ಸರ್ಕಾರ ಪರಿಶೀಲನಾ ಸಮಿತಿ ನೇಮಿಸಬೇಕೆಂದು ಬಿಜೆಪಿ ಶಾಸಕ ಹಾಗೂ ವಕ್ತಾರ್ ಸುರೇಶ್ ಕುಮಾರ್ ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದ ಬರಪೀಡಿತ ಜಿಲ್ಲೆಯ ರೈತರ ಸಹಾಯಕ್ಕಾಗಿ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ 90 ಲಕ್ಷ ರೂಪಾಯಿ ನೀಡಿದರು. ಇದೀಗ ಮಹಾಮಳೆಗೆ ನಲುಗಿರುವ ಚೆನ್ನೈನ ಪುನರ್ವಸತಿಗಾಗಿ 1 ಕೋಟಿ ರೂಪಾಯಿಯನ್ನು ನೀಡಿದ್ದಾರೆ. ಬೆಂಗಳೂರು ನಗರದ ಕೆರೆಗಳ ಮಾಲಿನ್ಯ ತಡೆಯುವಲ್ಲಿ ವಿಫಲವಾಗಿರುವ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲು ಕೋರಿ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಮತ್ತು ನಮ್ಮ ಬೆಂಗಳೂರು ಪ್ರತಿಷ್ಠಾನ ಹೈಕೋರ್ಟ್ಗೆ ಮಧ್ಯಂತರ ಅರ್ಜಿ ಸಲ್ಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಮಟಾದಲ್ಲಿ ಬೈಪಾಸ್ ನಿರ್ಮಾಣ ಖಚಿತ, ಎದುರಾಗಿದೆ ಸಾವಿರಾರು ಬಡ ಕಾರ್ಮಿಕರು ನಿರ್ಗತಿಕರಾಗುವ ಆತಂಕ. ಕತ್ತಲೆ ಕೂಪದಲ್ಲಿದ್ದ ಹೊಸ ಕುಳಿಯಲ್ಲಿ ಸೋಲಾರ್ ವಿದ್ಯುತ್ ಅಳವಡಿಕೆ, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಧರ್ ಭಟ್ ಅವರ ಕಾರ್ಯಕ್ಕೆ ಜನರ ಮೆಚ್ಚುಗೆ. ಹೊನ್ನಾವರದ ಜಟ್ಟಿಗದ್ದೆಯ ಶ್ರೀ ಆದಿಶಕ್ತಿ ಜಗದಂಬಾ ದೇವಸ್ಥಾನದಲ್ಲಿ ನಡೆದ ಅದ್ದೂರಿ ದೀಪೋತ್ಸವ ಕಾರ್ಯಕ್ರಮ. ಡಿಸೆಂಬರ್ 18ರಂದು ಅಂಕೋಲಾದ ಶಾಂತಾದುರ್ಗಾ ದೇವಸ್ಥಾನದ ಸಭಾಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ ಅನೇಕ ಗಣ್ಯರು ಹಾಗೂ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾರೆ ಸ್ಫೂರ್ತಿ ಟಿವಿ.